ಅಲ್ಲಾಹನ ಅನುಗ್ರಹವು ಇಸ್ಲಾಂ ಧರ್ಮದಲ್ಲಿ ಅತ್ಯಂತ ಮಹತ್ವದ ವಿಷಯವಾಗಿದೆ. ಮಾನವನ ಜೀವನದಲ್ಲಿ ಇರುವ ಪ್ರತಿಯೊಂದು ಒಳ್ಳೆಯದು ಅಲ್ಲಾಹನ ಕೃಪೆಯಾಗಿದೆ. ಅಲ್ಲಾಹನು ತನ್ನ ಸೃಷ್ಟಿಗಳ ಮೇಲೆ ಅಪಾರ ದಯೆ ಮತ್ತು ಕರುಣೆ ತೋರಿಸುತ್ತಾನೆ. ನಾವು ಪಡೆಯುವ ಜೀವ, ಆರೋಗ್ಯ, ಆಹಾರ, ಜ್ಞಾನ ಮತ್ತು ಶಾಂತಿ ಎಲ್ಲ ಅವನ ಅನುಗ್ರಹದ ಫಲವಾಗಿದೆ. ಕುರ್ಆನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ, ನೀವು ಅಲ್ಲಾಹನ ಅನುಗ್ರಹಗಳನ್ನು ಎಣಿಸಲು ಯತ್ನಿಸಿದರೆ ಅವುಗಳನ್ನು ಎಣಿಸಲು ಸಾಧ್ಯವಿಲ್ಲ. ಸೂರಾ ಇಬ್ರಾಹಿಂ 14:34. ನಾವು ಪ್ರತಿದಿನ ಬೆಳಗ್ಗೆ ಎದ್ದು ಉಸಿರಾಡುವುದು, ಆಹಾರ ಸೇವಿಸುವುದು, ಕುಟುಂಬದ ಜೊತೆ ಸಂತೋಷವಾಗಿರುವುದು ಎಲ್ಲವೂ ಅಲ್ಲಾಹನ ದಯೆಯಿಂದಲೇ ಸಾಧ್ಯವಾಗುತ್ತದೆ. ಅಲ್ಲಾಹನ ಅನುಗ್ರಹಗಳಲ್ಲಿ ಅತ್ಯಂತ ಮುಖ್ಯವಾದುದು ಇಮಾನ್, ನಂಬಿಕೆಯಾಗಿದೆ. ಸರಿಯಾದ ಮಾರ್ಗವನ್ನು ಅರಿಯುವ ಶಕ್ತಿ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯ ಇವು ಅಲ್ಲಾಹನ ಕೃಪೆಯಾಗಿವೆ. ಹದೀಸ್ನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, 2 ಅನುಗ್ರಹಗಳ ಮೌಲ್ಯವನ್ನು ಜನರು ಅರಿಯುವುದಿಲ್ಲ, ಆರೋಗ್ಯ ಮತ್ತು ಖಾಲಿ ಸಮಯ. ಆದ್ದರಿಂದ ನಾವು ಈ ಅನುಗ್ರಹಗಳನ್ನು ವ್ಯರ್ಥ ಮಾಡದೆ ಸದುಪಯೋಗಪಡಿಸಿಕೊಳ್ಳಬೇಕು. ಅಲ್ಲಾಹನ ಅನುಗ್ರಹಗಳಿಗೆ ಕೃತಜ್ಞರಾಗಿರುವುದು ನಮ್ಮ ಕರ್ತವ್ಯ. ಕುರ್ಆನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ, ನೀವು ಕೃತಜ್ಞರಾಗಿದ್ದರೆ ನಾನು ನಿಮಗೆ ಇನ್ನಷ್ಟು ಅನುಗ್ರಹ ನೀಡುತ್ತೇನೆ. ಸೂರಾ ಇಬ್ರಾಹಿಂ 14:7. ಆದ್ದರಿಂದ ನಮಾಜ್, ದುವಾ ಮತ್ತು ಒಳ್ಳೆಯ ಕೆಲಸ ಮಾಡುವ ಮೂಲಕ ನಾವು ಅಲ್ಲಾಹನಿಗೆ ಧನ್ಯವಾದ ಸಲ್ಲಿಸಬೇಕು. ಅಲ್ಲಾಹನ ಅನುಗ್ರಹವು ನಮ್ಮ ಜೀವನದ ಆಧಾರವಾಗಿದೆ. ನಾವು ಅದನ್ನು ಅರಿತು ಕೃತಜ್ಞತೆಯಿಂದ ಮತ್ತು ನಂಬಿಕೆಯಿಂದ ಬದುಕಿದರೆ ನಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಯಶಸ್ಸು ದೊರೆಯುತ್ತದೆ. ಅಲ್ಲಾಹನ ಕೃಪೆ ಸದಾ ನಮ್ಮ ಮೇಲೆ ಇರಲಿ ಎಂದು ನಾವು ಪ್ರಾರ್ಥಿಸಬೇಕು.